ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಸದಾ ಯೋಚಿಸೋ ವ್ಯಕ್ತಿಗೆ ನಿಮ್ಮ ನೆನಪಿದೆಯಾ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಫೇತ್, ಹಾಗೆ ಸರೆಂಡರ್, ಮತ್ತೊಂದು ಹೀಲಿಂಗ್. ಬಾಟಮ್ನಲ್ಲಿ ಏನಿದೆ, ಯೂನಿಯನ್ ಬರ್ತಾ ಇದೆ ನೋಡಿ. ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋ ಯೋಚನೆ ಇದೆ ಅವ್ರಿಗೆ, ನೆನಪಿದೆ. ಯಾಕೆಂದರೆ ನೀವು ಸದಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ. ಇಮೋಷ್ನಲ್ಲಾಗಿ ಕನೆಕ್ಟ್ ಆಗಿದ್ದೀರಾ ನೀವು. ನಿಮ್ಮ ಪಾಸಿಟಿವ್ ಎನರ್ಜಿ ಆಗಾಗ ಅವ್ರಿಗೆ ರೀಚ್ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರಿಗೂ ನಿಮ್ಮ ನೆನಪಾಗ್ತಾ ಇದೆ, ನಿಮ್ಮ ಮೇಲೆ ನಂಬಿಕೆ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಮತ್ತೆ ನಿಮಗೆ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಥವಾ ಭೇಟಿ ಮಾಡಬೇಕು ಅನ್ನೋ ಮನಸ್ಸಾಗ್ತಾ ಇದೆ ಅವ್ರಿಗೆ. ಮತ್ತೆ ಸರೆಂಡರ್ ಆಗಬೇಕು, ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು. ಮನಸ್ಸಲ್ಲಿರೋ ಕಹಿ ಭಾವನೆಗಳೆಲ್ಲ ಹೀಲ್ ಆಗ್ತಾ ಇದೆ. ನಿಮ್ಮ ಮೇಲೆ ನಂಬಿಕೆ ಬಂದಿದೆ ಅನ್ನೋದಿದೆ ನೋಡಿ. ಆ ವರ್ಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗೀಗ ಯಾಕೋ ನಿಮ್ಮ ನೆನಪು ಹೆಚ್ಚಾಗಿ ಬರ್ತಾ ಇದೆ. ಆ ನೆನಪುಗಳಲ್ಲಿ ಕಲರ್ಫುಲ್ ಬಟರ್ಫ್ಲೈಸ್ ಇದೆ. ನಿಮ್ಮ ಜೊತೆ ಕಳೆದಂಥ ದಿನಗಳು, ಆ ಮಾತುಕತೆಗಳು ಆಗಾಗ ನೆನಪಾಗ್ತಾ ಇರುತ್ತೆ. ಏನೋ ಕಾರಣಗಳಿಂದ ನೀವಿಬ್ಬರು ದೂರ ಆಗಿರಬಹುದು. ಸ್ವಲ್ಪ ಕಾಲ ಫ್ರೆಂಡ್ಶಿಪ್ನಲ್ಲಿ ಗ್ಯಾಪ್ ಇತ್ತು. ಈಗ ಅವರು ಹೀಲಿಂಗ್ ಪ್ರೋಸೆಸ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾಂಪ್ರಮೈಸ್, ಯೂನಿಯನ್, ಕಾಂಪ್ರಮೈಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ನಿಮಗೆ ಫೈಟಿಂಗ್ ಇದೆ, ಏನೋ ಜಗಳಗಳು ಮಾಡ್ಕೊಂಡಿದ್ದೀರಾ, ಏನೋ ಸಿಟ್ಟು ಕೋಪಗಳಿದೆ, ಆದರೆ ಅದೆಲ್ಲ ಹೀಲ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ನೀವು ಅವ್ರ ಮನಸ್ಸಲ್ಲಿದ್ದೀರಾ, ಎಕ್ಸಿಸ್ಟೆನ್ಸ್ ಬರ್ತಾ ಇದೆ. ಲೆಟ್ಟಿಂಗ್ ಗೋ, ಆದರೆ ಅದೆಲ್ಲ ಲೆಟ್ ಗೋ ಮಾಡ್ತಾ ಇದ್ದಾರೆ, ಮರ್ತು ಹೋಗಿದೆ ಅವ್ರಿಗೆ. ಪಾಸಿಬಿಲಿಟೀಸ್, ಮತ್ತೆ ಅವರು ನನ್ನನ್ನು ಭೇಟಿ ಆಗ್ತಾರಾ, ಮೊದಲಿನ ಹಿಂದಿನ ದಿನಗಳು ಮತ್ತೆ ಬರುತ್ತಾ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿ ಪಾಸಿಬಿಲಿಟೀಸ್ ಬರ್ತಾ ಇದೆ ನೋಡಿ. ಯಾವುದೇ ನಿಜವಾದ ಫ್ರೆಂಡ್ಶಿಪ್ ಇರಲಿ, ಅಲ್ಲಿ ನಂಬಿಕೆ ಬೆಳೆದಿರುತ್ತೆ. ಏನೋ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗಿರಬಹುದು, ಆದರೆ ಅದೆಲ್ಲ ಹೀಲ್ ಆಗ್ತಾ ಇದೆ. ಈಗ ಅವ್ರ ಮನಸ್ಸು ಸಮಾಧಾನವಾಗಿದೆ. ನಿಮ್ಮ ನೆನಪುಗಳು ಆಗಾಗ ಬರ್ತಾ ಇದೆ. ಒಬ್ಬರೇ ಕೂತು ನಿಮ್ಮ ಬಗ್ಗೆ ಯೋಚನೆ ಮಾಡೋದಿದೆ, ಆಕಾಶ ನೋಡೋದಿದೆ, ನಕ್ಷತ್ರಗಳನ್ನ ನೋಡೋದಿದೆ, ಹಾಗೆ ಮ್ಯಾನಿಫೆಸ್ಟ್ ಇದೆ ಅಂತಾನೂ ಅನ್ನಿಸ್ತಾ ಇದೆ. ಆ ಕಹಿ ನೆನಪುಗಳೆಲ್ಲ ಮರೆಯಾಗ್ತಾ ಇದೆ. ಮತ್ತೆ ಕಾಂಪ್ರಮೈಸ್ ಮಾಡ್ಕೋಬೇಕು ಅನ್ನೋ ಮನಸ್ಸಾಗ್ತಾ ಇದೆ. ರಿಯೂನಿಯನ್ ಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು, ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಮನಸ್ಸಾಗ್ತಾ ಇದೆ ಅವ್ರಿಗೆ. ಇವರೊಂದು ಇಂಟ್ರೋವರ್ಟ್ ಹಾಗನ್ನಿಸ್ತಾ ಇದೆ. ಹೆಚ್ಚು ಮಾತಿಲ್ಲ, ನಿಮ್ಮ ಬಗ್ಗೆ ಪ್ರೀತಿ ಇದ್ರೂ ಏನೂ ಹೇಳ್ಕೊತಾ ಇರಲಿಲ್ಲ. ಕೆಲವರು ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ, ಒಳಗಡೆ ಅಂಥ ಪ್ರೀತಿ ಇಲ್ದಿದ್ರೂ ಶುಗರ್ ಕೋಟೆಡ್ ವರ್ಡ್ಸ್ ಇರುತ್ತೆ. ಆದರೆ ಈ ವ್ಯಕ್ತಿ ಹಾಗಲ್ಲ. ನಿಮ್ಮ ಮೇಲೆ ಪ್ರೀತಿ ಇದೆ, ನಂಬಿಕೆ ಇದೆ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾ ಇಲ್ಲ. ಅವ್ರ ಬಿಹೇವಿಯರ್ ನಿಮಗೂ ಗೊತ್ತಿದೆ. ಅವ್ರು ಇಷ್ಟಪಡ್ತಾ ಇದ್ದಾರೆ, ಆದರೆ ಹೇಳ್ಕೊತಾ ಇಲ್ಲ, ಏನೂ ತೋರಿಸ್ಕೊತಾ ಇಲ್ಲ ಅನ್ನೋದು ಗೊತ್ತಿದೆ ನಿಮಗೆ. ಅವರ ಕೇರಿಂಗ್ ಭಾವನೆ, ಆಗಾಗ ನಿಮಗೆ ಕಾಲ್ ಮಾಡೋದು, ಇದರಿಂದ ನೀವು ಖುಷಿಯಾಗಿರ್ತಾ ಇದ್ರಿ. ಯಾವುದೋ ಸಮಸ್ಯೆಗಳಿಂದ ಕೆಲವು ಸರಿ ಅವರು ಸೈಲೆಂಟ್ ಆಗಿರ್ತಾರೆ. ಇದು ನಿಮ್ಮ ಆತಂಕಕ್ಕೆ ಕಾರಣ ಆಗಿದೆ, ಹಾಗೆ ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗೂ ಕಾರಣ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ಕೇಳೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ, ಹಾಗೆಯೇ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್ಸ್ಗಿಂತ ಫ್ರೆಂಡ್ಶಿಪ್ ಬಾಂಡಿಂಗ್ ಕಾಣ್ತಾ ಇದೆ. ಸ್ಪೆಷಲ್ ಫೀಲಿಂಗ್ಸ್ ಇದ್ದರೂ ಒಳ್ಳೆಯ ಫ್ರೆಂಡ್ಶಿಪ್ ಇದೆ. ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿರಬಹುದು ಅಥವಾ ಕಲೀಗ್ಸ್ ಇರಬಹುದು.
ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ನೀವು ಯಾವುದೇ ಆ ಥರ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಇಂಪಲ್ಸಿವ್ ಕಾಣ್ತಾ ಇಲ್ಲ. ಸಮಯ ಕಳೆದ ಹಾಗೆ ಏನಾಗುತ್ತೋ ನೋಡೋಣ ಅನ್ನೋ ಭಾವನೆ ಕಾಣ್ತಾ ಇದೆ. ಹಾಗೆ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ದಿನ ಕಳೆದ ಹಾಗೆ ಇಂಟೆನ್ಸಿಟಿ ಬರ್ಬೋದು ಅನ್ನಿಸ್ತಾ ಇದೆ. ಕೆಲವರು ಇಲ್ಲಿ ಇಮೋಷನಲ್ ಕ್ಲಾರಿಟಿ ಹುಡುಕ್ತಾ ಇದ್ದೀರಾ ಅನ್ನೋದು ಇದೆ. ಒಳ್ಳೆ ಫ್ರೆಂಡ್ಸ್ ಆಗಿದ್ದೀರಾ. ಪ್ರೀತಿ ವಿಶ್ವಾಸಗಳಿದೆ. ಜೀವನದ ಆಗುಹೋಗುಗಳ ಕಷ್ಟ ಸುಖ ಶೇರ್ ಮಾಡ್ಕೋತೀರಾ. ಒಂದು ಅವ್ರ ಕಡೆಯಿಂದ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ, ಅಥವಾ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಎಕ್ಸಾಕ್ಟಾಗಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ಹಾಗೆ ನೋಡಿದಾಗ ನೀವೊಂದು ಕಾನ್ಫಿಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಮ ಲೈಫಲ್ಲಿ ಚಾಲೆಂಜಸ್ ಇದೆ, ಎಲ್ಲನೂ ಓವರ್ಕಮ್ ಮಾಡ್ಕೋತೀರಾ. ತೀರಾ ಇಮೋಷ್ನಲ್ ಅಲ್ಲ. ಮುಂದೆ ಏನು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲದಕ್ಕೂ ನಿಮ್ಮ ಹತ್ರ ಏನೋ ಸೊಲ್ಯೂಷನ್ ಇದೆ. ನೀವೊಂದು ಸ್ಟ್ರಾಂಗ್ ಪರ್ಸನ್ ಅನ್ನಿಸ್ತಾ ಇದೆ. ದೇವರನ್ನ ತುಂಬ ನಂಬ್ಕೊಂಡಿದ್ದೀರಾ. ಹಾಗೆ ಮಾರಲ್ ವ್ಯಾಲ್ಯೂಸ್ ಇದೆ. ನಾನೇನಾದರೂ ಒಳ್ಳೇದು ಮಾಡಿದರೆ ಮುಂದೆ ದೇವರು ನೋಡ್ಕೊತಾನೆ ಅನ್ನೋ ನಂಬಿಕೆ ಇರುವಂಥವ್ರು. ಯಾರ ಮನಸ್ಸಿಗೂ ನೋವಾಗದ ಹಾಗೆ ಬಿಹೇವ್ ಮಾಡ್ತೀರಾ. ಕರ್ಮ ರಿಟರ್ನ್ಸ್ ಅನ್ನೋದನ್ನು ನಂಬಿದ್ದೀರಾ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಇಲ್ದಿರಬಹುದು, ಆದರೆ ವೆಲ್ ವಿಷರ್ಸ್ ಅನ್ನೋದಿದೆ. ಹಾಗೆ ನೀವೊಂದು ಇಂಡಿಪೆಂಡೆಂಟ್ ಪರ್ಸನ್ ಅನ್ನಿಸ್ತಾ ಇದೆ. ನಿಮ್ಗೆ ಇನ್ನೊಬ್ಬರು ಸಹಾಯ ಕೇಳೋದು, ಹೆಲ್ಪ್ ಕೇಳೋದು ಅಷ್ಟೊಂದು ಇಷ್ಟ ಇಲ್ಲ. ನಿಮಗೆ ಟ್ಯಾಲೆಂಟ್ ಇದೆ, ಲೈಫಲ್ಲಿ ಮುಂದೆ ಹೋಗಬೇಕು, ಒಳ್ಳೆ ಕೆರಿಯರ್ ಡೆವಲಪ್ ಮಾಡ್ಕೋಬೇಕು ಅನ್ನೋದಿದೆ. ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದು ಇದೆ. ಶಾರ್ಟ್ ಟರ್ಮ್ ಅಥವಾ ಟೈಮ್ ಪಾಸ್ ಇಷ್ಟ ಇಲ್ಲ. ಈ ವ್ಯಕ್ತಿಯಿಂದ ಫಾರೆವರ್ ಕನೆಕ್ಷನ್ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಒಂದು ಅರ್ಥದಲ್ಲಿ ಕಮಿಟ್ಮೆಂಟ್ ಅನಿಸುತ್ತೆ, ಆದರೆ ಮ್ಯಾರೇಜ್ ಅಲ್ಲ. ಯಾವುದೇ ಸಿಚುವೇಶನ್ ಆಗಿರಬಹುದು, ಯಾವಾಗಲೂ ಕನೆಕ್ಟ್ ಆಗಿರೋಣ ಅನ್ನೋದಿದೆ. ಅವರ ಎನರ್ಜಿ ನೋಡಿದಾಗ ಈ ವ್ಯಕ್ತಿ ಆಲ್ರೆಡಿ ಕಮಿಟೆಡ್ ಅನ್ನಿಸ್ತಾ ಇದೆ. ನಿಮ್ಮ ಫೀಲಿಂಗ್ಸ್, ನಿಮ್ಮ ಎನರ್ಜಿ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ. ಸಮಥಿಂಗ್ ಈಸ್ ಬಾದರಿಂಗ್ ಅನ್ನೋದಿದೆ. ಇದನ್ನು ಹೇಗೆ ರಿಸಾಲ್ವ್ ಮಾಡೋದು ಅನ್ನೋ ಸ್ಟ್ರೆಸ್ ಇದೆ. ವರಿಡ್ ಅನ್ನಿಸ್ತಾ ಇದೆ. ಇದೊಂದು ಕಾಂಪ್ಲಿಕೇಟೆಡ್ ರಿಲೇಷನ್ಶಿಪ್ ಅಥವಾ ಸೀಕ್ರೆಟ್ ರಿಲೇಷನ್ಶಿಪ್ ಇರಬಹುದು, ಅಥವಾ ಯಾವುದೋ ಕನೆಕ್ಷನ್ ವಿತ್ ಆಬ್ಸ್ಟೆಕಲ್ಸ್ ಈಸಿಯಾಗಿ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ. ಅವ್ರಿಗೂ ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಇದೆ. ಏನೋ ನಿಮ್ಮಲ್ಲಿ ಅಟ್ರ್ಯಾಕ್ಷನ್ ಇದೆ, ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಇಮೋಷ್ನಲ್ ಆಗಿ ಅಟ್ಯಾಚ್ಮೆಂಟ್ ಬೆಳೆದಿದೆ, ಆದರೆ ಮುಂದುವರಿಸೋ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ. ಇವೆಲ್ಲ ಕಾರಣಗಳಿಂದ ಆಗಾಗ ಅವರು ನಿಮ್ಮ ಜೊತೆ ಸೈಲೆಂಟ್ ಆಗಿರೋದಿದೆ. ನಿಮಗೂ ಆ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಸದಾ ಅವ್ರ ಯೋಚನೆಗಳು ಬರ್ತಾ ಇರುತ್ತೆ, ಆದರೆ ಆ ಕಡೆಯಿಂದ ನಿಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಮುಂದೆ ಏನಾಗುತ್ತೆ? ಮತ್ತೆ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರಾ? ನೋಡೋಣ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ? ಒಂದೊಂದ್ಸರಿ ಯಾವುದೋ ವ್ಯಕ್ತಿಗಳಲ್ಲಿ ತಪ್ಪು ಸಮಯದಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಇಲ್ಲೊಂದು ಹೋಪ್ ಬರ್ತಾ ಇದೆ ನೋಡಿ. ಮತ್ತೊಂದು ಫ್ರೀಡಮ್, ಹಾಗೆ ಇಂಟೆನ್ಷನ್, ಮತ್ತೊಂದು ಪ್ರೊಟೆಕ್ಷನ್. ಒನ್ ಮೋರ್ 5 ಕಾರ್ಡ್ಸ್ ತೆಗಿತೀನಿ ಯಾವಾಗಲೂ. ಇಲ್ಲೊಂದು ಯೂನಿಯನ್ ಮತ್ತೆ ಬರ್ತಾ ಇದೆ ನೋಡಿ. ಟ್ರಾನ್ಸಿಷನ್. ಇಲ್ಲೇನೋ ಚೇಂಜಸ್ ಇದೆ. ಸ್ವಲ್ಪ ದಿನ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಆಗ ಅವ್ರ ಮನಸ್ಸಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ಈಗ ಅವ್ರು ಏನು ಡಿಸಿಷನ್ ತೊಗೊಂಡಿದ್ದಾರೆ ನೋಡೋಣ. ಅವರ ಇಂಟೆನ್ಷನ್ ಏನಿದೆ ಈ ಕನೆಕ್ಷನಲ್ಲಿ? ಏನೋ ಆಶಾಭಾವನೆ ಇದೆ. ಅವರ ಸಮಸ್ಯೆಗಳಿಂದ ಫ್ರೀಡಮ್ ಸಿಕ್ಕಿದೆ ಅನ್ನೋದು ಬರ್ತಾ ಇದೆ. ಕೂತು ಯೋಚನೆ ಮಾಡಿದಾಗ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುತ್ತೆ. ನಿಮ್ಮಿಬ್ಬರಲ್ಲಿ ಒಳ್ಳೆ ಫೀಲಿಂಗ್ಸ್ ಇರೋದ್ರಿಂದ, ಪ್ರೀತಿ ವಿಶ್ವಾಸಗಳಿರೋದ್ರಿಂದ ಆ ಏಂಜಲ್ಸ್ನ ಪ್ರೊಟೆಕ್ಷನ್ ಇದೆ ನಿಮಗೆ. ಹಾಗೆ ಆ ಯೂನಿಯನ್ ಕಾರ್ಡ್ ನಿಮಗೆ ಮತ್ತೆ ಮತ್ತೆ ಬರ್ತಾ ಇದೆ. ನೀವು ಅವ್ರ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ. ಯಾಕೋ ಆ ವ್ಯಕ್ತಿನ ನಿಮಗೆ ಮರೆಯೋಕ್ಕಾಗ್ತಾ ಇಲ್ಲ. ಅವ್ರ ಯೋಚನೆಗಳು ಸದಾ ಬರ್ತಾ ಇರುತ್ತೆ. ಅವ್ರಿಗೂ ನನ್ನ ಯೋಚನೆ ಇದೆಯಾ, ಅವ್ರಿಗೂ ನನ್ನ ನೆನಪಿದೆಯಾ, ನನ್ನ ಹಾಗೆ ಆ ನೆನಪುಗಳು ಅವ್ರಿಗೂ ಬರ್ತಾ ಇದೆಯಾ
ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೆ ಇಲ್ಲಿ ಉತ್ತರ ಯೂನಿಯನ್ ಇದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಟ್ರಸ್ಟ್ ದಿ ಯೂನಿವರ್ಸ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.